Suprabhatam children, good morning. In our previous class we have discussed about sandhis. We came to know what is sandhi and what is expansion of sandhi. Okay, what is the division of sandhi? Sandhiyalli ಮೂರು ಪ್ರಕಾರಗಳಿವೆ. ಸ್ವರ ಸಂಧಿಹಿ, ವ್ಯಂಜನ ಸಂಧಿಹಿ ತಥಾ ವಿಸರ್ಗ ಸಂಧಿಹಿ. ಸ್ವರ ಸಂಧಿಹಿ ನಾಮ ಕಹ. What do you mean by ಸ್ವರ ಸಂಧಿ? ಸ್ವರಸ್ಯ ಸ್ವರೇ ಪರೆ ಸ್ವರ ಸಂಧಿಹಿ ಸ್ಯಾತ್. ಸ್ವರಸ್ಯ ಸ್ವರೇ ಪರೆ ಸ್ವರ ಸಂಧಿಹಿ ಸ್ಯಾತ್. ಸ್ವರಕ್ಕೆ ಸ್ವರವು ಪರವಾದರೆ ಸ್ವರ ಸಂಧಿ ಆಗತ್ತೆ ಅಂತ ನೋಡಿದ್ವಿ. ಸ್ವರ ಸಂಧಿಯ ವಿಭಾಗಗಳು ಯಾವ್ದ್ಯಾವುದು ಅಂದರೆ ಸವರ್ಣ ದೀರ್ಘ ಸಂಧಿಹಿ, ಗುಣ ಸಂಧಿಹಿ, ಯಣ್ ಸಂಧಿಹಿ, ವೃದ್ಧಿ ಸಂಧಿಹಿ, ದೆನ್ ಅಯಾದಿ ಸಂಧಿಹಿ, ಪೂರ್ವರೂಪ ಸಂಧಿಹಿ ಆ್ಯಂಡ್ ಪ್ರಕೃತಿ ಭಾವ ಸಂಧಿಹಿ ಎಂಬುದಾಗಿ ಇಷ್ಟು ಡಿವಿಷನ್ಸ್ ಹೇಳಿದ್ವಿ. ಸೊ ನಿನ್ನೆ ತರಗತಿಯಲ್ಲಿ ನಾವು 4 ಸಂಧಿ 4 ಸಂಧಿಯ ವಿಷಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿವಸ ನಾವು ವಾಟ್ ಈಸ್ ನೆಕ್ಸ್ಟ್? ವೃದ್ಧಿ ಸಂಧಿ ಓವರ್. ನೆಕ್ಸ್ಟ್ ಪೂರ್ವರೂಪ ಸಂಧಿಹಿ. ಪೂರ್ವರೂಪ ಸಂಧಿಹಿ. ಪೂರ್ವರೂಪ ಸಂಧಿ ಅನ್ನೋ ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಪೂರ್ವರೂಪ ಸಂಧಿ ಇಟ್ ಇಸ್ ವೆರಿ ಈಸಿ, ಬ್ಲೈಂಡ್ಲಿ ನೀವು ತಗೋಬೋದು. ಯಾಕಂದರೆ ಸಂಸ್ಕೃತ ಸ್ಟೂಡೆಂಟ್ಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಂಸ್ಕೃತ ಪದದಲ್ಲಿ ಈ ಎಸ್ ಮಾರ್ಕನ್ನು ನಾವು ನೋಡಿದ್ದೀವಿ. ಸುಮಾರು ಪದಗಳಲ್ಲಿ ನಾವು ಎಸ್ ಮಾರ್ಕನ್ನು ನೋಡಿದ್ದೀವಿ. ವಾಟ್ ಇಸ್ ದಿಸ್ ಎಸ್ ಮಾರ್ಕ್ ಕಾಲ್ಡ್ ಆಸ್ ಅಂತಂದರೆ ಅವಗ್ರಹ ಚಿಹ್ನೆ ಅಂತ ಹೇಳ್ತೇವೆ. ಅವಗ್ರಹ ಚಿಹ್ನೆ. ಈ ಅವಗ್ರಹ ಚಿಹ್ನೆಯನ್ನು ಬಳಸಿದಾಗ ಯಾವ ಸಂಧಿ ಆಗತ್ತೆ, ಆ ಸಂಧಿಯ ನಿಯಮ ಏನು ಎಂಬುದಾಗಿ ಇವತ್ತಿನ ತರಗತಿಯಲ್ಲಿ ನೋಡೋಣ. ಬಿಫೋರ್ ಗೋಯಿಂಗ್ ಟು ದಿಸ್ ಪೂರ್ವರೂಪ ಸಂಧಿ, ಲೆಟ್ ಅಸ್ ರೀಕಾಲ್ ಸವರ್ಣ ದೀರ್ಘ ಸಂಧಿಹಿ. ಅಕಾರ್ಡಿಂಗ್ ಟು ಪಾಣಿನಿ ವಾಟ್ ಇಸ್ ಅ ನಿಯಮ, ಸೂತ್ರ ಏನು? ಅಕಹ ಸವರ್ಣೇ ದೀರ್ಘ ಎಂಬುದಾಗಿ ಪಾಣಿನಿಯ ನಿಯಮ. ಏನು ಅದರಲ್ಲಿ ಅಂತಂದರೆ, ಸವರ್ಣ ದೀರ್ಘ ಸಂಧಿ ಅಂತಂದರೆ ಸಜಾತಿಯ ಅಕ್ಷರಗಳೇ ಪೂರ್ವ ಉತ್ತರ ಪದದಲ್ಲಿ ಇತ್ತು ಅಂತಂದರೆ, ಪೂರ್ವ ಪದದಲ್ಲಿರುವಂತಹ ಅಕ್ಷರಕ್ಕೆ ಸಜಾತಿಯ ಅಕ್ಷರವು ಪರವಾದರೆ ಅದೇ ಅಕ್ಷರವು ದೀರ್ಘವಾಗಿ ಬರುತ್ತೆ ಎಂಬುದಾಗಿ ಸವರ್ಣ ದೀರ್ಘ ಸಂಧಿಯಲ್ಲಿ ನೋಡಿದ್ವಿ. ಯಾವುದು ಸವರ್ಣ ಅಕ್ಷರಗಳು? ಆ, ಈ, ಉ ಮತ್ತು ರು. ಓಕೆ, ಉದಾಹರಣೆ ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಅನ್ನೋ ಕಡೆ ಪೂರ್ವ ಪದದಲ್ಲಿ ಕಡೆಯದಲ್ಲಿ ಏನು ಕೇಳಿಸ್ತಾ ಇದೆ? ಅಕಾರ. ಆಲಯ ಅನ್ನೋ ಕಡೆ ಏನಿದೆ? ಆ ಇದು ಕಾಣಿಸ್ತಾ ಇದೆ. ಅ ಪ್ಲಸ್ ಆ ಇಸ್ ಈಕ್ವಲ್ ಟು ಆ ಅಂತ ಬಂದು ದೇವಾಲಯ ಅನ್ನೋ ಒಂದು ಪದ ಫಾರ್ಮ್ ಆಯಿತು. ನೆಕ್ಸ್ಟ್ ಈ ಕಾರಕ್ಕೆ ಈ ಪ್ಲಸ್ ಈ ಇಸ್ ಈಕ್ವಲ್ ಟು ಈ ಅಂತ ತಗೊಂಡ್ವಿ. ಏನು ಅದು? ಉದಾಹರಣೆ ಏನು? ಮತಿ ಪ್ಲಸ್ ಈಶಃ. ಮತಿ ಪ್ಲಸ್ ಈಶಃ ಮತೀಶಃ. ಮತಿ ಪ್ಲಸ್ ಈಶಃ ಮತೀಶಃ. ಮತಿ ಅನ್ನೋ ಕಡೆ ಏನಿದೆ? ಇಕಾರ. ಈಶಃ ಅನ್ನೋ ಕಡೆ ಏನಿದೆ? ಈಕಾರ. ಈ ಪ್ಲಸ್ ಈ ಎರಡು ಸೇರಿ ಏನಾಯಿತು? ಈ ಆಗಿ ಮತೀಶಃ ಅಂತ ಆಯಿತು. ಉಕಾರಕ್ಕೆ ಉದಾಹರಣೆ ನೋಡೋದಾದರೆ ಏನದು? ಗುರು ಪ್ಲಸ್ ಉಪದೇಶ. ಗುರು ಪ್ಲಸ್ ಉಪದೇಶ. ವಧು ಪ್ಲಸ್ ಉಪದೇಶ. ಏನಾದರೂ ತಗೊಳ್ಳೋಣ. ಉಕಾರಕ್ಕೆ ಉಕಾರ ಪರ ಆಯಿತು ಅಂದರೆ ದೀರ್ಘವಾಗಿ ಅದೇ ಅಕ್ಷರ ಬರುತ್ತೆ, ಗುರೂಪದೇಶ. ಓಕೆ, ಗುರೂಪದೇಶ ಅಂತ ಬಂತು. ರಿಕಾರಕ್ಕೆ ಪಿತೃ ಪ್ಲಸ್ ಅಂಶಃ ಪಿತ್ರಂಶಃ. ಪಿತೃ ಅನ್ನೋ ಕಡೆ ರಿಕಾರ, ಸಾರಿ ಪಿತೃ ಅನ್ನೋ ಕಡೆ ಪಿತೃಣಂ, ನಾಟ್ ಪಿತ್ರಂಶಃ. ಪಿತೃ ಪ್ಲಸ್ ಋಣಂ ಪಿತೃಣಂ. ನಿನ್ನೆ ಕ್ಲಾಸಲ್ಲಿ ಏನು ನೋಡಿದ್ವಿ? ಮಾತೃ ಪ್ಲಸ್ ಋಣಂ ಮಾತೃಣಂ ಅಂತ ನೋಡಿದ್ವಿ. ಸೊ ಋಕಾರಕ್ಕೆ ಋಕಾರವು ಪರವಾಗಿ ಋಕಾರವೇ ಆದೇಶವಾಗಿ ದೀರ್ಘವಾಗಿ ಬಂದಿದೆ, ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಓಕೆ, ನೆಕ್ಸ್ಟ್ ಗುಣಸಂಧಿಹಿ. ವಾಟ್ ಈಸ್ ಗುಣಸಂಧಿ? ಗುಣಾಕ್ಷರಗಳು ಯಾವ್ದ್ಯಾವುದು? ಎ, ಓ, ಅರ್. ಎ, ಓ, ಅರ್ಗಳು ಗುಣಾಕ್ಷರಗಳು. ಅಕಾರ್ಡಿಂಗ್ ಟು ಪಾಣಿನಿ ವಾಟ್ ಇಸ್ ದ ಫಾರ್ಮುಲಾ? ಆದ್ಗುಣ. ಪಾಣಿನಿಯ ಪ್ರಕಾರ ಸಂಧಿಯ ಸೂತ್ರ ಏನು? ಗುಣಸಂಧಿಯ ಸೂತ್ರ ಏನು ಅಂದರೆ ಆದ್ಗುಣ ಅಂತ ತಗೊಳ್ತೇವೆ. ಯಾವುದು ಗುಣಾಕ್ಷರಗಳು? ಎ, ಓ, ಅರ್. ಎ, ಓ, ಅರ್ ಗುಣಾಕ್ಷರಗಳು ಅಂತಂದರೆ ಎ, ಓ,
ಅರ್ಗಳನ್ನು ಪಡಿಬೇಕು ಅಂತಂದರೆ ಏನೇನು ಬರಬೇಕು? ಪೂರ್ವ ಉತ್ತರ ಪದಗಳಲ್ಲಿ ಏನೇನು ಬರಬೇಕು ಅಂತಂದರೆ ಆ ಪ್ಲಸ್ ಇ ಈಸ್ ಈಕ್ವಲ್ ಟು ಎ. ಆ ಪ್ಲಸ್ ಇ ಈಸ್ ಈಕ್ವಲ್ ಟು ಎ. ಓಕೆ, ಏನದರ ಉದಾಹರಣೆ? ಗಣ ಪ್ಲಸ್ ಈಶಃ. ಗಣ ಪ್ಲಸ್ ಈಶಃ. ಗಣ ಅನ್ನೋ ಕಡೆ ಏನಿದೆ? ಅಕಾರ. ಈಶಃ ಅನ್ನೋ ಕಡೆ ಏನಿದೆ? ಈಕಾರ. ಆ ಪ್ಲಸ್ ಈಸ್ ಈಕ್ವಲ್ ಟು ಎ ಬಂದು ಏನಾಯಿತು? ಗಣೇಶಃ. ಓಕೆ, ದೆನ್ ಎ ಆಯಿತು. ಓಕಾರ. ಓಕಾರಕ್ಕೆ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಚಂದ್ರ ಅನ್ನೋ ಕಡೆ ಅಕಾರ, ಉದಯ ಅನ್ನೋ ಕಡೆ ಉಕಾರ. ಆ ಪ್ಲಸ್ ಉ ಇಸ್ ಈಕ್ವಲ್ ಟು ಓ. ಗಂಗಾ ಪ್ಲಸ್ ಉದಕಂ, ಗಂಗೋದಕಂ ಅಂತ ಬಂತು, ಅಲ್ಲಿ ಓಕಾರ ಬಂತು. ಅರ್ಕಾರ ಬರಬೇಕು ಅಂತಂದರೆ ಆ ಪ್ಲಸ್ ಋ ಬಂತು ಅಂತಂದರೆ ಅದಕ್ಕೆ ಅರ್ಕಾರ. ದೇವ ಪ್ಲಸ್ ಋಷಿ, ದೇವರ್ಷಿ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಬ್ರಹ್ಮ ಪ್ಲಸ್ ಋಷಿ, ಬ್ರಹ್ಮರ್ಷಿ. ಅರ್ಕಾರ ಬಂತು. ನೆಕ್ಸ್ಟ್ ಈಸ್ ಎನ್ ಸಂಧಿ. ಎನ್ ಸಂಧಿಯ ನಿಯಮ ಏನು? ವಾಟ್ ಇಸ್ ದ ಸೂತ್ರ? ಇಕೋ ಎಣಚಿ. ಇಕೋ ಎಣಚಿ. ಈ ಸೂತ್ರ ನಿಮ್ಗೆ ಎಲ್ಲೂ ಏನು ಕೇಳೋದಿಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗಷ್ಟೇ. ಓಕೆ, ಇಕೋ ಎಣಚಿ ಎಂಬ ಸೂತ್ರದಿಂದ ಎಣ್ ಸಂಧಿ ಆಗತ್ತೆ. ಏನು ಎಣ್ಣಕ್ಷರಗಳು? ಯಾವ್ದ್ಯಾವುದು ಎಣ್ಣಕ್ಷರಗಳು? ಯ, ರ, ಲ ಮತ್ತು ವಗಳು ಎಣ್ಣಕ್ಷರಗಳು. ಯ, ರ, ಲ ಮತ್ತು ವಗಳು ಎಣ್ಣಕ್ಷರಗಳು. ಯಾ ತಗೋಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಪ್ಲಸ್ ಎನಿ ಸ್ವರ, ಬಟ್ ದರ್ ಇಸ್ ಅ ಕಂಡೀಷನ್. ಎಕ್ಸೆಪ್ಟ್ ಅಗೇನ್ ಇ. ಪೂರ್ವ ಪದದಲ್ಲಿ ಆಲ್ರೆಡಿ ಇಕಾರ ತಗೊಂಡಿರ್ತೀವಿ, ಮತ್ತೆ ಉತ್ತರ ಪದದಲ್ಲೂ ಕೂಡ ಇಕಾರ ಬಂತು ಅಂದರೆ ಯಾವ ಸಂಧಿ ಆಗತ್ತದು? ಎಸ್, ಸವರ್ಣ ದೀರ್ಘ ಸಂಧಿ ಆಗತ್ತೆ. ಅದರಿಂದ ಎನ್ ಸಂಧಿಯ ನಿಯಮ, ಯಕಾರ ತಗೋಬೇಕು ಅಂತಂದ್ರೆ ನಾವೇನು ಮಾಡಬೇಕು? ಈ ಪ್ಲಸ್ ಎನಿ ಸ್ವರ. ಈ ಪ್ಲಸ್ ಎನಿ ಸ್ವರ ಅಂತ ಬರುತ್ತೆ, ಇಸ್ ಈಕ್ವಲ್ ಟು ಯಕಾರ. ಓಕೆ, ಈ ಪ್ಲಸ್ ಎನಿ ಸ್ವರ ಇಸ್ ಈಕ್ವಲ್ ಟು ಏನದು? ಯಕಾರ ಬಂತು. ಈ ಅತಿ ಪ್ಲಸ್ ಅಂತಹ, ಅತ್ಯಂತಹ. ಇತಿ ಪ್ಲಸ್ ಆದಿಹಿ, ಇತ್ಯಾದಿಹಿ. ಇಕಾರ ಪ್ಲಸ್ ಎನಿ ಸ್ವರ ಅಂದರೆ ಅ ಇಂದ ಅವರಿಗೆ ಯಾವುದಾದ್ರೂ ಬರ್ಬೋದು, ಎಕ್ಸೆಪ್ಟ್ ಪೂರ್ವ ಪದದಲ್ಲಿರುವಂತಹ ಸ್ವರ. ನೆಕ್ಸ್ಟ್ ಏನು ಬಂತು? ಉ ಪ್ಲಸ್ ಎನಿ ಸ್ವರ ಇಸ್ ಈಕ್ವಲ್ ಟು ವ. ಉ ಪ್ಲಸ್ ಎನಿ ಸ್ವರ ಇಸ್ ಈಕ್ವಲ್ ಟು ವ. ಯ ಮತ್ತೆ ವಾಗೆ ಬಂದ್ಬಿಡ್ತೀನಿ. ಓಕೆ, ಉ ಪ್ಲಸ್ ಎನಿ ಸ್ವರ ಇಸ್ ಈಕ್ವಲ್ ಟು ವ, ಎಕ್ಸೆಪ್ಟ್ ಉ ಬರಬಾರ್ದು, ಉ ಯಾವುದೂ ಬರಬಾರ್ದು. ಆವಾಗ ನಮಗೆ ಏನು ಬರುತ್ತೆ? ಎನ್ ವಕಾರ ಬರುತ್ತೆ. ಓಕೆ, ಗುರು ಪ್ಲಸ್ ಆದೇಶ, ಗುರುವಾದೇಶ. ವಧು ಪ್ಲಸ್ ಆಗಮನಂ, ವಧ್ವಾಗಮನಂ. ಓಕೆ, ರ ಬರಬೇಕು ಅಂತಂದರೆ ರ ಪ್ಲಸ್ ಎನಿ ಸ್ವರ ಇಸ್ ಈಕ್ವಲ್ ಟು ರ. ಪಿತೃ ಪ್ಲಸ್ ಅಂಶಃ, ಪಿತ್ರಂಶಃ. ಮಾತೃ ಪ್ಲಸ್ ಅಂಶಃ ಅನ್ನೋದು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಪಿತೃ ಪ್ಲಸ್ ಅಂಶಃ, ಪಿತ್ರಂಶಃ ಅನ್ನೋದು ಬಂತು. ಲ ಅಂತಂದರೆ ಲೃ ಪ್ಲಸ್ ಆಕೃತಿ, ಲಾಕೃತಿ. ಲೃ ಅನ್ನೋದು ಸ್ವರ, ಲೃ ಪ್ಲಸ್ ಆಕೃತಿ, ಲಾಕೃತಿ ಅನ್ನೋದು ಬಂತು. ಯ, ರ, ಲ, ವ ಆಯಿತು. ನೆಕ್ಸ್ಟ್ ಈಸ್ ವೃದ್ಧಿ ಸಂಧಿ. ಏನು ವೃದ್ಧಿ ಸಂಧಿ ಅಂತಂದರೆ, ವೃದ್ಧಿ ರೇಚಿ ಇಸ್ ಅ ಫಾರ್ಮುಲಾ ಅಕಾರ್ಡಿಂಗ್ ಟು ಪಾಣಿನಿ. ಪಾಣಿನಿಯ ಪ್ರಕಾರ ಆ ಸಂಧಿಯ ಸೂತ್ರ ಏನಪ್ಪ ಅಂದರೆ ವೃದ್ಧಿ ರೇಚಿ. ಓಕೆ, ವೃದ್ಧಿ ಅಕ್ಷರಗಳು ಯಾವ್ದ್ಯಾವುದು? ಐ, ಔ, ಆರ್ ಅಂತ ಹೇಳಿದೆ, ಅದು ನಿಮಗೆ ಕೊಟ್ಟಿಲ್ಲ. ಸ್ಟೇಟ್ ಬೋರ್ಡಲ್ಲಿ 10th ಸ್ಟ್ಯಾಂಡರ್ಡ್ 8th 9th 10th ಅಲ್ಲಿ ಕೊಟ್ಟಿದ್ರು. ಆರ್, ಐ, ಔ, ಆರ್ ಅನ್ನೋದು ಇತ್ತು. ಓಕೆ, ಹೇಗೆ ಐ ತಗೋಬೇಕಂದ್ರೆ ಏನು ಮಾಡಬೇಕು? ಆ ಪ್ಲಸ್ ಎ ಐ ಇಸ್ ಈಕ್ವಲ್ ಟು ಐ. ಆ ಪ್ಲಸ್ ಎ ಐ ಇಸ್ ಈಕ್ವಲ್ ಟು ಐ. ಮತ ಪ್ಲಸ್ ಐಕ್ಯಂ, ಮತೈಕ್ಯಂ. ಮತ ಅನ್ನೋ ಕಡೆ ಅಕಾರ, ಐಕ್ಯಂ ಅನ್ನೋ ಕಡೆ ಐ ಇದೆ. ಆ ಪ್ಲಸ್ ಎ ಐ ಇಸ್ ಈಕ್ವಲ್ ಟು ಏನು ಬರುತ್ತೆ? ಐ ಬಂದು ಮತೈಕ್ಯಂ. ವನ ಪ್ಲಸ್ ಓಷಧಿ. ಆ ಪ್ಲಸ್ ಓ ಔ ಇಸ್ ಈಕ್ವಲ್ ಟು ಔ. ವನ ಪ್ಲಸ್ ಓಷಧಿ, ವನೌಷಧಿ ಅಂತ ಬಂತು. ಅಂಡರ್ಸ್ಟುಡ್? ಸೊ ಇಷ್ಟು ಸಂಧಿಗಳ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಲೆಟ್ ಅಸ್ ಮೂವ್ ಟು ದ ಫ್ರೆಶ್ ಸಂಧಿ, ಪೂರ್ವ ರೂಪ ಸಂಧಿ. ನಾನು ಕೆಲವೊಂದು ಉದಾಹರಣೆಗಳನ್ನು ಬರೀತೇನೆ.
ಓಕೆ, ಇಲ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ ರಾಮೋಪಿ. ಹೌ ಇಟ್ ಇಸ್ ಪ್ರೊನೌನ್ಸ್ಡ್? ರಾಮೋಪಿ ಅನ್ನೋ ಪದ. ಇದು ಸರ್ವೇಪಿ. ಇದು ರಾಮೋ ವದತ್. ರಾಮೋ ವದತ್. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನ್ಯೂ ಸ್ಟೂಡೆಂಟ್ಸಿಗೆ, ಯಾಕಂದರೆ ಹಳೆ ಸಂಸ್ಕೃತವನ್ನು ಕಲಿತಿರೋರಿಗೆ ಇದು ಪರಿಚಯ ಇದೆ. ಸಂಸ್ಕೃತವನ್ನು ಹೊಸದಾಗಿ ಕಲಿತಿರೋರು ನೋಡ್ಕೊಳ್ರಿ. ನೀವು ಇಲ್ಲಿ ಎಸ್ ಮಾರ್ಕನ್ನು ನೋಡ್ತಾ ಇದ್ದೀರಾ. ಇಲ್ಲಿ ರಾಮೋಪಿ ಏನು ಮಾಡಬೇಕು? ರಾಮೋ ಅನ್ನೋ ಕಡೆ ಹೌ ಇಟ್ ಇಸ್ ಸ್ಪೆಲ್ಟ್ ಅಂತಂದರೆ ಈ ಮೋ ಅನ್ನೋದಿದೆಯಲ್ಲ ಅದನ್ನು ನೀವು ಡ್ರ್ಯಾಗ್ ಮಾಡಬೇಕು. ರಾಮೋಪಿ ಅಂತ ಹೇಳಬೇಕು. ರಾಮೋಪಿ ಅಂತ ಹೇಳಂಗಿಲ್ಲ. ಎಸ್ ಇತ್ತು ಅಂತಂದರೆ ಅದು ಎಕ್ಸ್ಟೆಂಡ್ ಆಗುತ್ತೆ. ರಾಮೋಪಿ. ಸರ್ವೇಪಿ. ದೆನ್ ರಾಮೋ ವದತ್. ಓಕೆ, ಈ ಎಸ್ ಮಾರ್ಕನ ಹಿಂಭಾಗದ ಅಕ್ಷರ ಏನಿರುತ್ತಲ್ಲ ಆ ಸ್ವರನ ನಾವೇನು ಮಾಡಬೇಕು? ಎಕ್ಸ್ಟೆಂಡ್ ಮಾಡಬೇಕು. ರಾಮೋಪಿ, ಸರ್ವೇಪಿ, ರಾಮೋ ವದತ್. ಇದು ಮೂರೇ ಅಲ್ಲ, ಸಾಕಷ್ಟು ಬರುತ್ತೆ. ನಾನು ಮೂರೇ ಯಾಕೆ ಬರ್ದೀನಿ ಅಂದರೆ ನೀವು ಅಬ್ಸರ್ವ್ ಮಾಡಬೇಕು ಎಲ್ಲ ಕಡೆಯಲ್ಲಿ ಎಸ್ ಮಾರ್ಕ್ ಇಸ್ ಟೇಕನ್ ಹಿಯರ್. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಎಸ್ ಮಾರ್ಕ್ ಅಂತಂದರೆ, ಹೌ ಟು ಸ್ಪ್ಲಿಟ್ ದಿಸ್ ಅಂತಂದರೆ, ರಾಮೋ instead of yes mark we take a. ಹ್ರಸ್ವ ಅಕಾರ ಗಮನದಲ್ಲಿಟ್ಕೊಳ್ರಿ. ಹ್ರಸ್ವ ಅಕಾರನೇ ಬರಬೇಕು. ರಾಮೋ ಪ್ಲಸ್ ಅಪಿ. ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀವಿ? ಸರ್ವೇ, ಅಗೇನ್ ಎಸ್ ಮಾರ್ಕ್ ಬದಲಿಗೆ ನಾವು ಅಕಾರ, ಹ್ರಸ್ವ ಅಕಾರ ತಗೊಳ್ತೇವೆ. ದೆನ್ ಇಲ್ಲಿ ರಾಮೋ ವದತ್. ರಾಮೋ ಪ್ಲಸ್ ಅವದತ್. ಇಲ್ಲಿ ಎರಡು ನಿಯಮ ಇದೆ. ಈ ಸಂಧಿಯಲ್ಲಿ ಎರಡು ನಿಯಮ. ಒಂದು, ರಾಮೋ ಅನ್ನೋ ಕಡೆ ವಾಟ್ ಇಸ್ ದ ಸೌಂಡ್ ಯು ಆರ್ ಗೆಟಿಂಗ್? ಓಕಾರ. ಸರ್ವೇ ಅನ್ನೋ ಕಡೆ ವಾಟ್ ಇಸ್ ದ ಸೌಂಡ್ ಯು ಆರ್ ಗೆಟಿಂಗ್? ಏಕಾರ. ಇಲ್ಲಿ ನೋಡಿ, ರಾಮೋ ಅನ್ನೋ ಕಡೆ ಓಕಾರ ಕೇಳಿಸ್ತಾ ಇದೆ. ಇಲ್ಲಿ ಸರ್ವೇ ಅನ್ನೋ ಕಡೆ ಏನು ಕೇಳಿಸ್ತಾ ಇದೆ? ಏಕಾರ ಕೇಳಿಸ್ತಾ ಇದೆ. ಓಕೆ, ಎರಡೇ ನಿಯಮ. ಒಂದು, ಓಕಾರದ ಮುಂದೆ ಹ್ರಸ್ವ ಅಕಾರವು ಪರವಾದರೆ, ಅಥವಾ ಏಕಾರದ ಮುಂದೆ ಹ್ರಸ್ವ ಅಕಾರವು ಪರವಾದರೆ ಹ್ರಸ್ವ ಅಕಾರದ ಸ್ಥಾನದಲ್ಲಿ ಅವಗ್ರಹ ಚಿಹ್ನೆಯನ್ನು ತಗೊಳ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಎಸ್ ಮಾರ್ಕ್ ತೆಗೆದ್ಬಿಟ್ಟು ಅಕಾರ ಹಾಕಿದ್ವಿ. ಎರಡು ಥರ ಕೊಡ್ತಾರೆ ನಿಮಗೆ ಸಂಧಿಯಲ್ಲಿ, 3+3. ಒಂದು ಸ್ಪ್ಲಿಟೆಡ್ ಫಾರ್ಮಲ್ಲಿ ಕೊಡ್ತಾರೆ, ಒಂದು ಟೋಟಲ್ ವರ್ಡಲ್ಲಿ ಕೊಡ್ತಾರೆ. ಸ್ಪ್ಲಿಟ್ ಮಾಡಿ ಕೊಟ್ಟಿದ್ರು ಅಂದರೆ ನೀವು ಅದನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ಕೊಟ್ಟಿದ್ರು ಅಂದರೆ ಅದನ್ನು ನೀವು ಸ್ಪ್ಲಿಟ್ ಮಾಡಬೇಕು. ಯಾವುದೇ ಸಂಧಿ ಆಗ್ಬೋದು, ಸವರ್ಣದೀರ್ಘ ಸಂಧಿ ಆಗ್ಬೋದು, ಅಥವಾ ಜಷ್ಟ್ವ ಸಂಧಿ ಆಗ್ಬೋದು. ಯಾವುದೇ ಸಂಧಿ ಇನ್ನು 2 ವೇ ದೇ ಗಿವ್. ಸಂಧಿಯನ್ನು ವಿಂಗಡಿಸಿ ಕೊಡ್ತಾರೆ, ಅದನ್ನು ನೀವು ಕೂಡಿಸಿ ಬರಿಬೇಕು. ಸಂಧಿಯನ್ನು ಕೂಡಿಸ್ಕೊಟ್ಟಿದ್ರೆ ಅಂದರೆ ಒಂದೇ ಪದವನ್ನು ಕೊಟ್ಟಿದ್ರೆ ಅದನ್ನು ನೀವು ವಿಂಗಡಿಸಿ ಬರಿಬೇಕು, ಸಂಧಿ ಬಿಡಿಸಿ ಬರಿಬೇಕು. ಓಕೆ, ಸೊ ದಿಸ್ ಇಸ್ ದ ಸ್ಪ್ಲಿಟೆಡ್ ಫಾರ್ಮ್, ದಿಸ್ ಇಸ್ ದ ಟೋಟಲ್ ಫಾರ್ಮ್, ಬ್ರೀಫ್ ವರ್ಡ್. ಓಕೆ, ಈ ಸಂಕ್ಷಿಪ್ತವಾಗಿ ಕೊಟ್ಟರು ಅಂದರೆ ಸಂಪೂರ್ಣ ಪದವನ್ನು ಕೊಟ್ಟರು ಅಂದರೆ ನೀವೇನು ಮಾಡಬೇಕು? ಎಸ್ ಮಾರ್ಕ್ ಪ್ಲೇಸಲ್ಲಿ ಅಕಾರವನ್ನು ಹಾಕಿ, ಅಕಸ್ಮಾತ್ ಅವ್ರು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ರು ಅಂತಂದರೆ ಅಕಾರದ ಪ್ಲೇಸಲ್ಲಿ ಎಸ್ ಮಾರ್ಕ್ ಹಾಕ್ರಿ. ವೆರಿ ಸಿಂಪಲ್. ದ ರೂಲ್ ಈಸ್ ಏಕಾರ ಅಥವಾ ಓಕಾರದ ಮುಂದೆ, ಅಥವಾ ಓಕಾರ ಫಸ್ಟ್ ಬರ್ದಿ ನಾನು. ಓಕೆ, ಏಕಾರ ಅಥವಾ ಓಕಾರದ ಮುಂದೆ ಹ್ರಸ್ವ ಅಕಾರವು ಪರವಾದರೆ, ಹ್ರಸ್ವ ಅಕಾರನೇ ಇರುತ್ತೆ, ಇನ್ನೇನೂ ಇರಲ್ಲ. ವಿಸರ್ಗ ಸಂಧಿ ಬಂದಾಗ ಯು ವಿಲ್ ಕಮ್ ಟು ನೋ, ಅಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಅದು ನೆಕ್ಸ್ಟ್ ಇಯರ್ ನಾವು ಹೇಳೋಣ. ಏಕಾರ ಅಥವಾ ಓಕಾರದ ಮುಂದೆ ಹ್ರಸ್ವ ಅಕಾರವು ಪರವಾದರೆ, ಹ್ರಸ್ವ ಅಕಾರವು ಪರವಾದರೆ ಅಕಾರದ ಸ್ಥಾನದಲ್ಲಿ ಅವಗ್ರಹ ಚಿಹ್ನೆಯು ಬರುತ್ತದೆ. ಅದನ್ನು ನಾವೇನಂತ ಕರಿತೀವಿ? ಪೂರ್ವರೂಪ ಸಂಧಿ. ಅಂಡರ್ಸ್ಟುಡ್? ಐ ರಿಪೀಟ್, ಏಕಾರ ಪೂರ್ವ ಪದದಲ್ಲಿರುವಂತಹ ಏಕಾರ ಅಥವಾ ಓಕಾರದ ಮುಂದೆ ಹ್ರಸ್ವ ಅಕಾರವು ಪರವಾದರೆ ಹ್ರಸ್ವ ಅಕಾರದ ಸ್ಥಾನದಲ್ಲಿ ಅವಗ್ರಹ ಚಿಹ್ನೆ ಬರೋದೇ ಪೂರ್ವರೂಪ ಸಂಧಿ. ಅಂಡರ್ಸ್ಟುಡ್? ಎಸ್, ವೆರಿ ಸಿಂಪಲ್, ತುಂಬ ಈಸಿ ಇದೆ. ಎಸ್ ಮಾರ್ಕ್ ತೆಗೆದ್ಬಿಟ್ಟು ಹ್ರಸ್ವ ಆಕಾರ ಹಾಕೋದು, ಹ್ರಸ್ವ ಆಕಾರ ಇದ್ರೆ ಎಸ್ ಮಾರ್ಕ್ ಹಾಕೋದು. ಓಕೆ, ನೆಕ್ಸ್ಟ್ ಬಂದು ಅಯಾದಿ ಸಂಧಿ. ಓಕೆ, ಅಯಾದಿ ಸಂಧಿ. ಅಯಾದಿ ಸಂಧಿ ಅಂತಂದರೆ ಏನಪ್ಪ ಅಂತಂದರೆ ಇದರಲ್ಲಿ 4 ಆದೇಶಗಳು ಬರುತ್ತೆ, 4 ನಿಯಮ. 4 ನಿಯಮಗಳಲ್ಲಿ ಏನು ಅಂತಂದರೆ ಐ, ಅವ್, ಐ, ಆವ್. 4 ಆದೇಶಾಸ್ ಆರ್ ಫೌಂಡ್ ಇನ್ ದಿಸ್ ಸಂಧಿ, ಅಯಾದಿ ಸಂಧಿ. ಏಚೋ ಅಯವ ಯಾವಹ, ಯಾಂತ ವಾಂತ ಅಂತ ಹೇಳ್ತೀವಿ ನಾವು.
ಇದರಲ್ಲಿ ಯಾವುದರಲ್ಲಿ ಸ್ಟೇಟ್ ಬೋರ್ಡಲ್ಲಿ ಈ ಅಯಾದಿ ಸಂಧಿಗೆ ನಾವೇನು ಹೇಳ್ತೀವಿ, ಯಾಂತವಾಂತಾದೇಶ ಸಂಧಿ. ಯಾಂತಾವಾಂತ ಅಂದರೆ ಯಕಾರ ಅಂತ ವಕಾರ ಅಂತ ಯಾಂತಾವಾಂತ ದೇಶ ಸಂಧಿ ಅಂತ ಹೇಳ್ತೀವಿ. ಏಚೋ ಅಯವಾಯಾವಹ ಎಂಬುದಾಗಿ ಇದರ ಒಂದು ಸೂತ್ರ. ಏನಿದರ ಸೂತ್ರ ಅಂತಂದರೆ ಫಸ್ಟ್ ಉದಾಹರಣೆ ತಗೊಳ್ಳೋಣ. ಐಗೆ ನೋಡೋಣ, ಹರಯೇ. ನೆಕ್ಸ್ಟ್ ಅವ್ಗೆ ವಿಷ್ಣವೇ. ಆಯ್ಗೆ ನಾಯಕಃ. ಆವ್ಗೆ ಪಾವಕಃ. ನೋಡಿ 4 ಉದಾಹರಣೆಗಳನ್ನು ಬರೆದಿದ್ದೀನಿ. ಹರಯೇ, ಯು ಕ್ಯಾನ್ ಅಬ್ಸರ್ವ್ ದ ಸೌಂಡ್ ಐ ಬಿಟ್ವೀನ್ ರ ಅಂಡ್ ಯ. ಹರಯೇ ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀವಿ? ಹರೇ ಪ್ಲಸ್ ಎ, ಹರೇ ಪ್ಲಸ್ ಎ, ಹರಯೇ. ಗೊತ್ತಾಯ್ತಾ? ಇಲ್ಲಿ ಏಕಾರ ಇದೆ ಮತ್ತೆ ಇಲ್ಲಿ ಏಕಾರ ಇದೆ, ಮತ್ತೆ ಸವರ್ಣದೀರ್ಘ ಸಂಧಿ ಅಂತ ಹೇಳಂಗಿಲ್ಲ ಇಲ್ಲಿ. ಯಾಕೆ? ಬಿಕಾಸ್ ಸವರ್ಣದೀರ್ಘ ಸಂಧಿಯಲ್ಲಿ ನಮಗಿರೋದು ಏನು, ಅ ಇ ಉ ರು 4 ಅಕ್ಷರಗಳು. ಓಕೆ, ಇಲ್ಲಿ ಅವ್ ಆದೇಶ ವಿಷ್ಣವೇ. ನ ಮತ್ತೆ ವ ಬಿಟ್ವೀನ್ ದಿಸ್ 2 letters ಯು ಕ್ಯಾನ್ ಅಬ್ಸರ್ವ್ ದ ಸೌಂಡ್ ಆಫ್ ಅವ್. ವಿಷ್ಣವೇ, ವಿಷ್ಣವೇ. ವಿಷ್ಣು ಪ್ಲಸ್ ಎ, ವಿಷ್ಣು ಪ್ಲಸ್ ಎ, ವಿಷ್ಣು ಪ್ಲಸ್ ಎ, ವಿಷ್ಣವೇ. ನಾಯಕಃ, ಇಲ್ಲಿ ನೋಡಿ ನಾಯಕಃ. ಬಿಟ್ವೀನ್ ದೀಸ್ 2 letters ಯು ಕ್ಯಾನ್ ಅಬ್ಸರ್ವ್ ಐ ಸೌಂಡ್. ಹೇಗೆ ಇದು? ನೈ ಪ್ಲಸ್ ಅಕಃ, ನೈ ಪ್ಲಸ್ ಅಕಃ ನಾಯಕಃ. ನೈ ಪ್ಲಸ್ ಅಕಃ ನಾಯಕಃ. ಐಕಾರದ ಮುಂದೆ ಯಾವುದೇ ಸ್ವರಗಳು, ಏಕಾರದ ಮುಂದೆ ಓಕಾರದ ಮುಂದೆ ಯಾವುದೇ ಸ್ವರ, ಏಕಾರದ ಮುಂದೆ ಯಾವುದೇ ಸ್ವರ, ಇದರ ನಿಯಮ. ಓಕೆ, ಅದೇ ರೀತಿ ಲಾಸ್ಟಲ್ಲಿ ಆವ್ ಸೌಂಡ್ ಬರಬೇಕು ಅಂತಂದರೆ ನೀವೇನು ಮಾಡಬೇಕು? ಪಾವಕಃ. ಬಿಟ್ವೀನ್ ದೀಸ್ 2 ಯು ಕ್ಯಾನ್ ಅಬ್ಸರ್ವ್ ದ ಸೌಂಡ್. ಪೌ ಪ್ಲಸ್ ಅಕಃ ಪಾವಕಃ, ಪೌ ಪ್ಲಸ್ ಅಕಃ ಪಾವಕಃ ಅಂತ ತಗೊಳ್ತೀರ. ಪೌ ಪ್ಲಸ್ ಅಕಃ, ಪೌ ಪ್ಲಸ್ ಅಕಃ ಪಾವಕಃ. ಓಕೆ, ದ್ವೌ ಪ್ಲಸ್ ಅಪಿ ದ್ವಾವಪಿ, ದ್ವೌ ಪ್ಲಸ್ ಅಪಿ ದ್ವಾವಪಿ. ನಾಯಕಃ, ನಾಯಕಃ ಅಂತ ತಗೊಂಡ್ವಿ. ನೈ ಪ್ಲಸ್ ಅಕಃ ನಾಯಕಃ. ಈವನ್ ಗಾಯಕಃ ಈಸ್ ಆಲ್ಸೋ ಸೇಮ್. ಗೈ ಪ್ಲಸ್ ಅಕಃ ಗಾಯಕಃ. ಅರ್ಥ ಆಗ್ತಿದ್ಯಾ? ಎಸ್, ಇದು ಅಯಾದಿ ಸಂಧಿ ಅಂತ ಕರಿತೇವೆ. ಏಕಾರದ ಮುಂದೆ ಯಾವುದೇ ಸ್ವರಗಳು ಪರವಾದರೆ ಐ ಆದೇಶ, ಏಕಾರದ ಮುಂದೆ ಯಾವುದೇ ಸ್ವರಗಳು ಪರವಾದರೆ ಅವ್ ಆದೇಶ. ಹಾಗೆ ಐಕಾರದ ಮುಂದೆ ಸ್ವರವು ಪರವಾದರೆ ಆಯ್ ಆದೇಶ. ಹಾಗೆ ಔಕಾರದ ಮುಂದೆ ಸ್ವರವು ಪರವಾದರೆ ಆವ್ ಆದೇಶ ಬಂದರೆ ಅದನ್ನು ನಾವು ಅಯಾದಿ ಸಂಧಿಯ ನಿಯಮ ಅಂತ ನಾವು ಕರಿತೇವೆ. Understood? Yes. Last is what is that? Prakriti bhava sandhi. Prakriti bhava sandhi. Prakriti bhava ಅಂದರೆ ಸಂಧಿಯ ಅಭಾವ. No ಸಂಧಿ ಕಾರ್ಯ is taken place. ಸಂಧಿ ಕಾರ್ಯ ನಡೆಯೋದಿಲ್ಲ, ಅದೇ ಪ್ರಕೃತಿ ಭಾವ. ಸಂದೇಹಿ ಅಭಾವ ಇತಿ ಪ್ರಕೃತಿ ಭಾವ. ಓಕೆ, ಅದು ನಿಮಗೆ ಏನು ಕೊಟ್ಟಿಲ್ಲ, ಬಟ್ ಸ್ವರ ಸಂಧಿಯಲ್ಲಿ ಬರೋದ್ರಿಂದ ಅದನ್ನು ನಿಮಗೆ ಹೇಳಿದ್ದೇನೆ. ಲತೆ ಪ್ಲಸ್ ಇಮೆ ಅಂತ ಇದೆ. ಲತೆ ಪ್ಲಸ್ ಇಮೆ. ಆ್ಯಕ್ಚುಲಿ ಇದು ಅಯಾದಿಗೆ ಬರಬೇಕಿತ್ತು. ಲತೆ ಪ್ಲಸ್ ಇಮೆ, ಲತೆ ಇಮೆ ಅಂತಾನೆ ಬರೀಬೇಕು. ಆಸ್ ಇಟ್ ಈಸ್ ವಿ ಹ್ಯಾವ್ ಟು ರೈಟ್. ಆಸ್ ಇಟ್ ಈಸ್ ವಿ ಹ್ಯಾವ್ ಟು ರೈಟ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ಆಲ್ ಅಬೌಟ್ ಸ್ವರ ಸಂಧಿ. ಇಷ್ಟು ನಾವು ಸ್ವರ ಸಂಧಿಯ ಬಗ್ಗೆ ತಿಳ್ಕೊಂಡ್ವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದಿಸ್ ಸ್ವರ ಸಂಧಿ, ದ ಡಿವಿಷನ್ಸ್ ಆಫ್ ಸ್ವರ ಸಂಧಿ. ಲೆಟ್ ಅಸ್ ಮೂವ್ ಟು ವ್ಯಂಜನ ಸಂಧಿ. ವ್ಯಂಜನ ಸಂಧಿ
ನಾವು ಬೇರೆ ಬೇರೆ ಸಂಧಿಗಳನ್ನು ಕಾಣ್ತೇವೆ. ಯಾವ್ದ್ಯಾವುದು? ಶ್ಚುತ್ವ ಸಂಧಿ, ಶ್ಚುತ್ವ ಸಂಧಿ, ಜಷ್ಟ್ವ ಸಂಧಿ, ಅನುನಾಸಿಕ ಸಂಧಿ, ಅನುಸ್ವಾರ ಸಂಧಿ, ನೆಕ್ಸ್ಟ್ ಅನುಸ್ವಾರ ಸಂಧಿ, ನೆಕ್ಸ್ಟ್ ಪರಸವರ್ಣ ಸಂಧಿ, ಮೋ ಅನುಸ್ವಾರ, ಪರಸವರ್ಣ ಸಂಧಿ, ಮುಂತಾದವುಗಳು. ಇವನ್ ಪರಸವರ್ಣ, ಇವನ್ ಪರರೂಪ ನೋಡೋಣ. ಛತ್ವ ಸಂಧಿ, ಛತ್ವ ಸಂಧಿ ಕೂಡ ಇದೆ. ಛತ್ವ, ಮತ್ತೆ ನಿಮ್ಮ ಟೆಕ್ಸ್ಟಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಸೊ ವ್ಯಂಜನ ಸಂಧಿ ನಿನ್ನೆ ತಿಳ್ಕೊಂಡ್ವಿ. ವಾಟ್ ಈಸ್ ವ್ಯಂಜನ ಸಂಧಿ ಅಂದರೆ, ವ್ಯಂಜನ ಸಂಧಿ ಅಂದರೆ ವ್ಯಂಜನಸ್ಯ ಸ್ವರೇ ವ್ಯಂಜನೇ ವಾ ಪರೇ ಸ್ವರ ವ್ಯಂಜನ ಸಂಧಿ ಸ್ಯಾತ್ ಅಂತ ನೋಡಿದ್ವಿ. ವ್ಯಂಜನಸ್ಯ ಸ್ವರೇ ವ್ಯಂಜನೇ ವಾ ಪರೇ, ಇದರ್ ಸ್ವರ ಅಥವಾ ವ್ಯಂಜನ ಪರ ಆದರೆ ವ್ಯಂಜನ ಸಂಧಿ ಆಗತ್ತೆ ಎಂಬುದಾಗಿ ನೋಡಿದ್ವಿ. ವ್ಯಂಜನ ಸಂಧಿಯಲ್ಲಿ ಮೊದಲನೇದಾಗಿ ನಾವು ಶ್ಚುತ್ವ ಸಂಧಿ, ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿ ಅಂತಂದರೆ ಏನು ಅಂತ ನೋಡೋಣ. ಇದು ಪಾಣಿನಿಯ ಸೂತ್ರ ಸ್ತೋಹೋ ಶ್ಚುನಾ ಶ್ಚುಹು, ಸ್ತೋಹೋ ಶ್ಚುನಾ ಶ್ಚುಹು. ಪಾಣಿನಿಯ ಸೂತ್ರದ ಪ್ರಕಾರ ಶ್ಚುತ್ವ ಸಂಧಿಯ ನಿಯಮ ಏನು ಅಂತಂದರೆ ಅಂದರೆ ಸ್ತೋಹೋ ಶ್ಚುನಾ ಶ್ಚುಹು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಿದ್ರು ನಿಯಮ ಅಂತಂದರೆ ಸಕಾರ ತವರ್ಗಗಳಿಗೆ, ಸಕಾರ ತವರ್ಗಗಳಿಗೆ, ದಿಸ್ ಇಸ್ ಪೂರ್ವಪದ, ಶಕಾರ ಚ ವರ್ಗಗಳ ಸಂಬಂಧವಿದ್ದಾಗ, ಸಕಾರ ತವರ್ಗಗಳಿಗೆ ಶಕಾರ ಚ ವರ್ಗಗಳ ಸಂಬಂಧವಿದ್ದಾಗ, ಸಕಾರ ತವರ್ಗಯೋಃ ಶಕಾರ ಚ ವರ್ಗೇ ಪರೇ ಸಕಾರಸ್ಯ ಶಕಾರಃ ತವರ್ಗಸ್ಯ ಚ ವರ್ಗಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ಚ ವರ್ಗ, ತ ವರ್ಗ ಅಂದರೆ ಏನು? 5 ಅಕ್ಷರ, ತ ಥ ದ ಧ ನ. ಚ ವರ್ಗ ಅಂದರೆ ಅಗೇನ್ 5, ಚ ಛ ಜ ಝ ನ್ಯ. ಓಕೆ, ಸಕಾರ ತವರ್ಗಯೋಃ ಶಕಾರ ಚ ವರ್ಗಾಭ್ಯಾಂ ಪರೇ ಸಕಾರಸ್ಯ ಶಕಾರಃ ತವರ್ಗಸ್ಯ ಚ ವರ್ಗಃ ಆದೇಶಃ ಭವತಿ ತತ್ ಶ್ಚುತ್ವ ಸಂಧಿ ಎಂಬುದಾಗಿ ಹೇಳಿದರು. ಉದಾಹರಣೆ ನೋಡೋಣ. ವಾಟ್ ಇಸ್ ಉದಾಹರಣ? ಉದಾಹರಣ ಅಂತಂದರೆ ಹರಿಹಿ ಹರಿಹಿಷ್ಯೇತೆ, ಹರಿಷ್ಯೇತೆ, ಹರಿಹಿ ಪ್ಲಸ್ ಹರಿ, ಹರಿಸ್ ಪ್ಲಸ್ ಶೇತೆ, ಹರಿ ಅಂದರೆ ವಿಸರ್ಗ ಸಂಧಿ ಹೋಗ್ತೀವಿ, ಹರಿಸ್ ಪ್ಲಸ್ ಶೇತೆ, ದೆನ್ ರಾಮಸ್ ಪ್ಲಸ್ ಟೀಕತೆ. ಓಕೆ, ರಾಮಸ್ ಪ್ಲಸ್ ಟೀಕತೆ. ನೋಡಿ, ಶರತ್ ಪ್ಲಸ್ ಚಂದ್ರ. ಉದಾಹರಣೆಗಳು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಪೂರ್ವಪದದಲ್ಲಿ ಏನು ಹೇಳಿದ್ದಾರೆ? ಇದರ್ ಸಕಾರ ಅಥವಾ ತವರ್ಗ ಅಂತ ಹೇಳಿದ್ದಾರೆ. ತವರ್ಗ ಯಾವುದೇ ಅಕ್ಷರ ಬೇಕಾದ್ರೆ ಬರ್ಬೋದು. ತವರ್ಗಕ್ಕೆ ಫಸ್ಟ್ ಲೆಟರ್ ಇತ್ತು ಅಂತಂದರೆ ಚ ಬರುತ್ತೆ, ಥ ಇತ್ತು ಅಂದರೆ ಛ ಬರುತ್ತೆ, ದ ಇತ್ತು ಅಂದರೆ ಜ ಬರುತ್ತೆ, ಲೈಕ್ ದಟ್. ಫಸ್ಟ್ ಲೆಟರ್ಗೆ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್ಗೆ ಸೆಕೆಂಡ್ ಲೆಟರ್, ದಟ್ ಇಸ್ ದ ನಿಯಮ ಹಿಯರ್. ಓಕೆ, ಸೊ ವಾಟ್ ಈಸ್ ಸೆಡ್ ಹಿಯರ್ ಇನ್ ಪೂರ್ವಪದ? ಇದರ್ ಸಕಾರ ಆರ್ ತವರ್ಗ.
See, you can observe here sakara, sakara, tavarga, either this or that. Okay, so sakara tavarga yoho ಹಕ ಏನಿದೆ ಇಲ್ಲಿ ಹರಿಸ್ ಪ್ಲಸ್ ಶೇತೆ ಏನ್ ಬರಬೇಕು ಇಲ್ಲಿ ಉತ್ತರ ಪದದಲ್ಲಿ ವಾಟ್ ಶುಡ್ ಬಿ ದೇರ್ ಇದರ್ ಶಕಾರ ಆರ್ ಚವರ್ಗ. ಸೊ ನೋಡಿ ಇಲ್ಲಿ ರಾಮಸ್ ಪ್ಲಸ್ ಶೇತೆ ಟೀಕತೆ ಷ್ಟುತ್ವ ಸಂಧಿ ಇಸ್ ರಿಟನ್. ರಾಮಸ್ ಪ್ಲಸ್ ಚಿನೋತಿ, Ramas plus Chinoti. Okay, so here you can see Sakara is there, even Shakara is there, Sakara is there, either this or this ಅಂತ ಹೇಳಿದರೆ ಯಾವ್ದು ಬೇಕಾದ್ರೂ ಬರ್ಬೋದು. ಸೊ ಚಿನೋತಿ ಇದೆ ಅಂದರೆ ಚವರ್ಗ ಇದೆ. ದೆನ್ ಶರತ್ ಪ್ಲಸ್ ಚಂದ್ರಹ, ಶರತ್ ಚಂದ್ರಹ ಅಂತ ಇದೆ. ಸೊ ಅದನ್ನು ನಾವು ಜಾಯಿನ್ ಮಾಡಬೇಕಂದ್ರೆ ಏನು ಮಾಡ್ತಿದ್ವಿ, ರಿಮೂವ್ ದಿಸ್. ಸಕಾರವನ್ನು ತೆಗಿತೇವೆ ಅಂದರೆ ಪೂರ್ವ ಪದದಲ್ಲಿರುವಂತಹ ಕಡೆಯ ಅಕ್ಷರವನ್ನು ತೆಗಿತೇವೆ. ಗಮನ ಇಟ್ಟು ನೋಡ್ಕೊಳ್ರಿ. ಸ್ತುತ್ವ ಸಂಧಿಯ ನಿಯಮ ಏನು ಅಂತಂದ್ರೆ, ಇನ್ ದ ಪ್ಲೇಸ್ ಆಫ್ ಸಕಾರ ವಿ ಗೆಟ್ ಶಕಾರ, ಇನ್ ದ ಪ್ಲೇಸ್ ಆಫ್ ತವರ್ಗ ವಿ ಗೆಟ್ ಚವರ್ಗ. Understood? That is the change what we are making there. Haris plus Shete, what will come? We remove means what we need to add in the place of sakara? Harish Shete. ಹರಿ ಸ ಫುಲ್ ಇದೆಯಾ ಹಾಫ್ ಇದೆಯಾ, ಹಲಂತ ಹಾಫ್ ಇದೆ, ಅದರಿಂದ ನಾವು ಹಾಫೇ ತಗೋಬೇಕು. ಅಗೇನ್ ದ ರೆಸ್ಟ್ ಆಲ್ ವಾಟ್ ಈಸ್ ರಿಟನ್ ಹಿಯರ್ ವಿ ಹ್ಯಾವ್ ಟು ಜಸ್ಟ್ ರೈಟ್ ದ ಸೇಮ್. ಹರಿಸ್ ಪ್ಲಸ್ ಶೇತೆ ಹರಿಶ್ಯೇತೆ. ದೆನ್ ರಾಮಸ್ ಪ್ಲಸ್ ಚಿನೋತಿ ಇಲ್ಲಿದೆ, ಜಸ್ಟ್ ವಿ ರಿಮೂವ್ ದಿಸ್. ವಾಟ್ ಡು ವಿ ಆ್ಯಡ್ ಹಿಯರ್? ಸಕಾರಕ್ಕೆ ಏನು ಬರುತ್ತೆ? ಶಕಾರ, ರಾಮಸ್ ಚಿನೋತಿ. ಸ ತೆಗಿತೀವಿ, ಶ ಹಾಕತ್ವಿ, ಮತ್ತೆ ದ ರೆಸ್ಟ್ ಆಲ್ ವಿಲ್ ಬಿ ರಿಟನ್ ಸೇಮ್. ರಾಮಸ್ ಚಿನೋತಿ ಈ ಕಡೆ ಬರಬೇಕು, ರಾಮಸ್ ಚಿನೋತಿ. ದೆನ್ ಶರತ್ ಪ್ಲಸ್ ಚಂದ್ರಹ, ವಿ ರಿಮೂವ್ ದಿಸ್ ಅಂಡ್ ವಾಟ್ ಡು ವಿ ಆ್ಯಡ್? ಚ. ಶರತ್ ಪ್ಲಸ್ ಚಂದ್ರಹ, ಶರತ್ ಚಂದ್ರಹ. ಓಕೆ, ಅರ್ಥ ಆಗ್ತಿದೆ ತಾನೆ? ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಅಂತ ಆಯಿತು. ಸೊ ಓನ್ಲಿ ದ ರೂಲ್ ಈಸ್ ಪೂರ್ವ ಪದೇ ಸಕಾರ ತವರ್ಗಯೋ ಶಕಾರ ಚವರ್ಗಾಭ್ಯಾಂ ಸಂಬಂಧೆ ತತ್ರ ಸಕಾರಸ್ಯ ಶಕಾರಃ ತವರ್ಗಸ್ಯ ಚವರ್ಗಃ ಆದೇಶಃ ಭವತಿ. ಏತತ್ ಸ್ತುತ್ವ ಸಂಧಿ ಎಂಬುದಾಗಿ ಇದರ ನಿಯಮವನ್ನು ಹೇಳಿದರು. ಪೂರ್ವ ಪದದಲ್ಲಿರಲಿ ಸಕಾರ ಅಥವಾ ತವರ್ಗಗಳಿಗೆ ಶಕಾರ ಚ ವರ್ಗಗಳ ಸಂಬಂಧ ಇದ್ದಾಗ ಸಕಾರಕ್ಕೆ ಶಕಾರ, ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರೋದಕ್ಕೆ ನಾವೇನಂತ ಯಾವ ಸಂಧಿ ಅಂತ ಕರಿತೀವಿ? ಸ್ತುತ್ವ ಸಂಧಿ. ಅಂಡರ್ಸ್ಟೂಡ್? ಸ್ತುತ್ವ ಸಂಧಿ. ದ ಸೇಮ್ ವಿಲ್ ಮೂವ್ ಟು ಷ್ಟುತ್ವ ಸಂಧಿ. ಷ್ಟುತ್ವ ಸಂಧಿ. ಷ್ಟುತ್ವ ಇಸ್ ಡಿಫರೆಂಟ್ ಅಂಡ್ ಷ್ಟುತ್ವ ಇಸ್ ಡಿಫರೆಂಟ್. Shtutva. What is the letter used? What are the letters and what are the vargas used in Shtutva Sandhi? Shtutva. Shtutva Sandhi. The formula of according to Panini, the formula is Shtuna Shtuhu. Shtuna Shtuhu. Stoh Shtuna Shtuhu. That was the sutra of ಷ್ಟುತ್ವ ಸಂಧಿ. ನೌ ಬಟ್ ಇಸ್ ಷ್ಟುನಾ ಷ್ಟುಹು ಈಸ್ ಷ್ಟುತ್ವ ಸಂಧಿಸ್ ನಿಯಮ. ಓಕೆ, ಸೊ ಅಲ್ಲಿ ನೋಡಿದ್ವಿ ಸಕಾರ ತವರ್ಗಗಳಿಗೆ ಫಸ್ಟ್ ಶ ಅಂಡ್ ಚವರ್ಗ ತಗೊಂಡಿದ್ವಿ. ಇಲ್ಲಿ ದಿಸ್ ಇಸ್ ಕಾಮನ್. ಸಕಾರ ತವರ್ಗಾಭ್ಯಾಮ್ ಸೇಮ್ ಇಟ್ ಇಸ್ ಕಾಮನ್. ಬಟ್ ವಾಟ್ ಕಮ್ಸ್ ಇನ್ ಉತ್ತರ ಪದ? ಸೆಕೆಂಡ್ ಶ ಬರುತ್ತಲ್ಲ, ಶಕಾರ ಟ ವರ್ಗೆ ಪರೆ, ಶಕಾರ ಟ ವರ್ಗೆ ಪರೆ, ಸಕಾರಸ್ಯ ಶಕಾರಃ ತ ವರ್ಗಸ್ಯ ಟ ವರ್ಗಃ. ಓಕೆ, ಸೇಮ್ ಥಿಂಗ್. ವಾಟ್ ವಾಸ್ ದೇರ್ ಇನ್ ಶ್ರುತ್ವ ಸಂಧಿ? ಸಕಾರ ತವರ್ಗಾಭ್ಯಾಮ್ ಶಕಾರ ಚ ವರ್ಗಯೋಹೋ. ಫಸ್ಟ್ ಶ ತಗೊಂಡಿದ್ವಿ ಮತ್ತೆ ಚ ವರ್ಗ ತಗೊಂಡಿದ್ವಿ. ಈ ಸ್ತುತ್ವ ಸಂಧಿಯಲ್ಲಿ ಏನಿದೆ? ಸೆಕೆಂಡ್ ಶ ಬಂದು ಟ ವರ್ಗವನ್ನು ತಗೊಂಡಿದ್ವಿ. ಓನ್ಲಿ ದ ಡಿಫರೆನ್ಸ್ ಈಸ್ ಫಸ್ಟ್ ಶ ಅಂಡ್ ಸೆಕೆಂಡ್ ಶ ಅಂಡ್ ಟ ವರ್ಗ ಅಂಡ್ ಚ ವರ್ಗ. ದಟ್ಸ್ ಆಲ್. ಓಕೆ, ಸಕಾರ ತವರ್ಗಾಭ್ಯಾಂ ಶಕಾರ ಟವರ್ಗೆ ಪರೆ, ಸಕಾರಸ್ಯ ಶಕಾರಃ ತ ವರ್ಗಸ್ಯ ಟ ವರ್ಗಃ ಏಕಾದೇಶೇ ಭವತಿ. ಸೊ ಉದಾಹರಣಂ ಅತ್ರ तत् प्लस टीका, तत्
ಪ್ಲಸ್ ಟೀಕಾ, ಚಕ್ರಿನ್ ಪ್ಲಸ್ ಢೌಕಸೆ, ದೆನ್ ರಾಮಸ್ ಪ್ಲಸ್ ಷಷ್ಠಃ, ದೆನ್ ತತ್ ಟೀಕಾ ರಾಮಸ್ ಪ್ಲಸ್ ರಾಮಸ್ ಟೀಕತೆ, ರಾಮಸ್ ಪ್ಲಸ್ ಟೀಕತೆ, ರಾಮಸ್ ಪ್ಲಸ್ ಟೀಕತೆ. ನೋಡಿ ಉದಾಹರಣೆಯನ್ನು ನೋಡ್ರಿ. ಎವ್ರಿವೇರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಈದರ್ ಸಕಾರ ಆರ್ ತವರ್ಗ. ಇಟ್ ಈಸ್ ಸೆಡ್ ದಟ್ ಇನ್ ಪೂರ್ವಪದ ವಾಟ್ ಶುಡ್ ಬಿ ದೇರ್, ಈದರ್ ಸಕಾರ ಆರ್ ತವರ್ಗ. ಇಲ್ಲಿ ನೋಡ್ಕೊಂಬನ್ರಿ, ತವರ್ಗ ಇದೆ ಇಲ್ಲಿ. ದಿಸ್ ಇಸ್ ಆಲ್ಸೋ ನ ಯಾವ್ದ್ರಲ್ಲಿ ಬರುತ್ತೆ, ತವರ್ಗದಲ್ಲೇ ಬರುವಂತಹ ಅಕ್ಷರ. ಓಕೆ, ಇದು ಯಾವುದು ಸ, ದೆನ್ ಸ. ಸೊ ಇಲ್ಲಿ ನೋಡಿ ಉತ್ತರ ಪದದಲ್ಲಿ ನೋಡ್ಕೊಳ್ರಿ, ಇದರ್ ಶಕಾರ ಆರ್ ಟ ವರ್ಗ. ಸೊ ನೋಡ್ರಿ ಟ ವರ್ಗದಲ್ಲಿ ಇದೆ, ಇದು ಟ ವರ್ಗದ ಅಕ್ಷರ, ಇದು ಶಕಾರ ಇದೆ, ಹಿಯರ್ ಆಲ್ಸೋ ಟ ವರ್ಗ ಇದೆ. ಅಂಡರ್ಸ್ಟುಡ್? ಹೇಗೆ ಫಾರ್ಮ್ ಆಗತ್ತೆ, ಜಸ್ಟ್ ವಿ ರಿಮೂವ್ ದಿಸ್ ಲೆಟರ್, ಪೂರ್ವ ಪದದ ಕಡೆಯ ಅಕ್ಷರವನ್ನ ತೆಗೆದುಬಿಟ್ಟು, ನಾನು ಯಾಕೆ ಸರ್ಕಲ್ ಮಾಡಿದ್ದೀನಿ ಇಲ್ಲಿ, ಪೂರ್ವ ಪದಸ್ಯ ಅಂತಿಮ ಅಕ್ಷರಂ ವಿಹಾಯ ತೆಗೆದ್ಬಿಡ್ತೀವಿ, ಇದನ್ನ ತೆಗೆದ್ಬಿಡ್ತೀವಿ. ತತ್ ಪ್ಲಸ್ ಟೀಕಾ ಅನ್ನೋ ಕಡೆ ಏನಿದೆ ತ ವರ್ಗ ತೆಗೆದ್ಬಿಟ್ಟು ತ ಹಾಕ್ಬಿಟ್ಟು ಏನು ತಗೊಂತೀವಿ, ಸಕಾರಸ್ಯ ಶಕಾರ, ತ ವರ್ಗಸ್ಯ ಟ ವರ್ಗ. ಇದು ತ ವರ್ಗದ ಅಕ್ಷರ ತಾನೇ ಇದು, ಇದು ಫಸ್ಟ್ ನೋಡ್ಕೊಳ್ಳೋಣ. ತ ವರ್ಗ ಇದು. ಸೊ ವಿ ರಿಮೂವ್ ದಿಸ್ ಇನ್ ದ ಪ್ಲೇಸ್ ಆಫ್ ವಿಚ್ ಇಸ್ ದ ಲೆಟರ್, ವಾಟ್ ಇಸ್ ಇಟ್ಸ್ ಪೊಸಿಷನ್, ದಿಸ್ ಇಸ್ ದ ಫಸ್ಟ್ ಲೆಟರ್ ಆಫ್ ತ ವರ್ಗ. ಸೊ ಏನು ಮಾಡ್ತೀನಿ, ಇದನ್ನು ತೆಗೆದುಬಿಟ್ಟು ಹಾಫ್ ತಾನೆ, ಓಕೆ, ತಟ್ ಟೀಕಾ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಹಾಫ್ ತಗೊಂಡು ತಟ್ ಟೀಕಾ, ತತ್ ಪ್ಲಸ್ ಟೀಕಾ, ತಟ್ ಟೀಕಾ ಅಂತ ಆಯಿತು. ನಾನು ಸರ್ಕಲ್ ಮಾಡಿರೋದು ಯಾಕೆ ಅಂತಂದರೆ ವಿ ಹ್ಯಾವ್ ಟು ರಿಮೂವ್ ದಿಸ್. ಪೂರ್ವ ಪದಸ್ಯ ಅಂತಿಮ ವರ್ಣ ಏನಿದೆಯಲ್ಲ ಅದನ್ನು ನಾವು ತೆಗೆದುಬಿಟ್ಟು ಈ ಫಾರ್ಮುಲಾ ನೋಡ್ಕೊಂಡ್ರೆ ಸಕಾರಕ್ಕೆ ಶಕಾರ ತಗೋಬೇಕು, ತ ವರ್ಗಕ್ಕೆ ಟ ವರ್ಗ ತಗೋಬೇಕು. ಸೊ ತ ವರ್ಗದ ಮೊದಲನೇ ಅಕ್ಷರ ಇದೆ, ಅದರಿಂದ ನಾವು ಟ ವರ್ಗದ ಮೊದಲನೇ ಅಕ್ಷರನೇ ತಗೊಂಡಿದ್ದೇವೆ. ಓಕೆ, ದೆನ್ ಚಕ್ರಿನ್ ಪ್ಲಸ್ ಡೌಕಸೆ. ಚಕ್ರಿನ್ ನ ವಾಟ್ ಇಸ್ ಇಟ್ಸ್ ಪೊಸಿಷನ್, ತ ವರ್ಗಸ್ಯ ಫಿಫ್ತ್ ಲೆಟರ್, ಫಿಫ್ತ್ ಲೆಟರ್ ಇದು ತ ವರ್ಗದ 5ನೇ ಅಕ್ಷರ. ಅದರಿಂದ ನಾವೇನು ಮಾಡ್ತೀವಿ, ಹೌ ಟು ರೈಟ್, ಚಕ್ರಿ ನ ತೆಗೆದ್ಬಿಟ್ಟು ಏನು ಹಾಕಬೇಕು, ನ ಹಾಕಬೇಕು. ಫಿಫ್ತ್ ಲೆಟರ್ ತಾನೆ ಇದು, ಹಾಫ್ ಇದೆ ತಾನೆ, ಸೊ ಹಾಫ್. ದ ರೆಸ್ಟ್ ಆಲ್ ಯು ಹ್ಯಾವ್ ಟು ರೈಟ್ ದ ಸೇಮ್, ಚಕ್ರಿನ್ ಢೌಕಸೆ. Understood? Next, Ramas plus Shashtaha. ನೋಡಿ, just we remove this. In the place of Sakara, what do we add? ಏನಿದೆ ಅಲ್ಲಿ, ಶಕಾರ ಬರುತ್ತೆ. ರಾಮ ಸ ತೆಗೆದ್ಬಿಟ್ಟು ಏನು ಮಾಡ್ತೀವಿ, ಷಷ್ಠಃ, ರಾಮ ಷಷ್ಠಃ ಅಂತ ತಗೊಳ್ತೀವಿ. ಓಕೆ, ದೆನ್ ರಾಮಸ್ ಪ್ಲಸ್ ಟೀಕತೆ. ರಾಮ ಸ ತೆಗಿತೀವಿ, ಶ ಆ್ಯಡ್ ಮಾಡ್ತೀವಿ, ಟೀಕತೆ ಈಸ್ ಸೇಮ್, ಟೀಕತೆ ಈಸ್ ಸೇಮ್. ಅಂಡರ್ಸ್ಟುಡ್? ಸೊ ವಾಟ್ ಈಸ್ ದ ರೂಲ್ ಹಿಯರ್, ಸಕಾರ ತವರ್ಗಯೋ ಶಕಾರ ಟ ವರ್ಗೆ ಪರೆ ಸಕಾರಸ್ಯ ಶಕಾರ ತ ವರ್ಗಸ್ಯ ಟ ವರ್ಗ ಆದೇಶ ಭವತಿ, ತತ್ ಷ್ಟುತ್ವ ಸಂಧಿಃ. ಅಂಡರ್ಸ್ಟುಡ್? ಷ್ಟುತ್ವ ಸಂಧಿ ಅಂತ ಆಯಿತು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು, ದ ಫಸ್ಟ್ ಲೆಟರ್ ಈಸ್ ಟೇಕನ್ ಹಿಯರ್. ಈವನ್ ಫಾರ್ ಟು ಮೇಕ್ ದ ಚೇಂಜ್ ಅಗೇನ್ ವಿ ಹ್ಯಾವ್ ಟೇಕನ್ ಹಿಯರ್ ದ ವೆರಿ ಫಸ್ಟ್ ಲೆಟರ್. ಹಿಯರ್ ದ ಫಿಫ್ತ್ ಲೆಟರ್ ಆಫ್ ತ ವರ್ಗ is taken. So when we join both the words Purvapada as well as Uttarapada, again we have taken here what is the fifth letter of ta varga, ta, tha, da, dha, na. ನವನ್ನು ತಗೊಂಡಿದ್ದೇವೆ. ಮತ್ತೆ ಇಲ್ಲಿ ಸಕಾರ ತೆಗೆದುಬಿಟ್ಟು ಶ ತಗೋಬೇಕು, ಶ ತಗೊಂಡಿದ್ದೇವೆ. ದೆನ್ ಅಗೇನ್ ಸಕಾರ ತೆಗೆದುಬಿಟ್ಟು ಇಲ್ಲಿ ಶ ತಗೋಬೇಕು, ಶ ತಗೊಂಡಿದ್ದೀವಿ. ದಿಸ್ ಇಸ್ ಅಬೌಟ್ ಷ್ಟುತ್ವ ಸಂಧಿಹಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಕುಡ್ ಕವರ್ ಓನ್ಲಿ 2 ಶಬ್ದಾಸ್. ವ್ಯಂಜನ ಸಂಧಿಯ 2 ಶಬ್ದ ಸಂಧಿಗಳನ್ನು ಇವತ್ತು ಕಲ್ತ್ವಿ. ಸೊ ವಿಲ್ ಕಂಟಿನ್ಯೂ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಜಶ್ವ ಸಂಧಿ. ವಾಟ್ ಡಸ್ ಜಶ್ವ ಸಂಧಿ ಸೇ ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಪ್ಲೀಸ್ ಪ್ರಾಕ್ಟೀಸ್. ನಾವು ಯಾವುದೇ ನಾನು ಸಂಧಿ ಮಾಡಿದ್ರೂ ಕೂಡ ಪ್ಲೀಸ್ ಟೆಕ್ಸ್ಟ್ ಬುಕ್ಕಲ್ಲಿ ಜಸ್ಟ್ ಪಿಕ್ ದ
ದ ಶಬ್ದಾಸ್. ಯಾವ್ಯಾವ ಶಬ್ದ ಟು ಫೈಂಡ್ ಓನ್ಲಿ ಶ್ರುತ್ವ ಸಂಧಿ ಅಂಡ್ ಶ್ರುತ್ವ ಸಂಧಿ ಇಸ್ ಡೆಫಿನೆಟ್ಲಿ ಇಟ್ ಇಸ್ ಡಿಫಿಕಲ್ಟ್ ಟಾಸ್ಕ್. ಸೊ ಯಾವ್ದು ಸಂಧಿ ಪದಗಳಿದೆ, ನಾಟ್ ಓನ್ಲಿ ಐ ಆಮ್ ನಾಟ್ ಮೆನ್ಷನಿಂಗ್ ದಟ್ ಜಸ್ಟ್ ಯು ಹ್ಯಾವ್ ಟು ಟೇಕ್ ಓನ್ಲಿ ಶ್ರುತ್ವ ಸಂಧಿ ಅಂಡ್ ಶ್ರುತ್ವ ಸಂಧಿ. ಸೊ ಸಂಧಿ ಪದಗಳು ಯಾವ್ದ್ಯಾವ್ದಿದೆ ಅನ್ಸುತ್ತೆ, ನೀವು ಅದನ್ನೆಲ್ಲ ಪಿಕ್ ಮಾಡಿ ಜಸ್ಟ್ ಕಲೆಕ್ಟ್ ಅಸೈಡ್ ಟು ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಟೆಕ್ಸ್ಟ್ ಬುಕ್ಕಲ್ಲಿರೋದು ಬೇರೆ, ನಿಮ್ಮ ಬೇರೆ ಟೆಕ್ಸ್ಟ್ ಬುಕ್ಸ್ ಇಫ್ ಯು ಹ್ಯಾವ್ ಎನಿ. ಕೆಲವೊಂದು ಕನ್ನಡದಲ್ಲಿರುವಂತಹ ಪದಗಳು ಕನ್ನಡ ಸಂಧಿ ಸವರ್ಣದೀರ್ಘ ಸಂಧಿ, ಗುಣಸಂಧಿ, ಎನ್ ಸಂಧಿ, ವೃದ್ಧಿ ಸಂಧಿ ಯು ಕ್ಯಾನ್ ಫೈಂಡ್ ಇನ್ ಇವನ್ ಇನ್ ಕನ್ನಡ ಆ್ಯಂಡ್ ಹಿಂದಿ. That book also you can refer. Okay, so hope you enjoyed today's session. Until then, take care. ಧನ್ಯವಾದಾः.